ಇನ್ನು ಧರ್ಮಸ್ಥಳ ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿಪಂಜರಗಳಿಗಾಗಿ ನಡೆಯುತ್ತಿರೋ ಶೋಧ ಮುಂದುವರೆದಿದೆ. ನಿನ್ನೆ 6ನೇ ಪಾಯಿಂಟ್ ಶೋಧ ಮುಗಿಸಿ ಅಸ್ಥಿಪಂಜರವನ್ನ ಹೊರತೆಗೆಯಲಾಗಿತ್ತು. ಇವತ್ತು 7ನೇ ಪಾಯಿಂಟ್ನಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಏಳನೇ ಪಾಯಿಂಟ್ನ ಉತ್ಖನನ ಕಾರ್ಯಕ್ಕೆ ಎಲ್ಲರೂ ಕೂಡ ಈಗಾಗಲೇ ತೆರಳಿದ್ದಾರೆ. ಬ್ರಿಡ್ಜ್ ಎಂಡ್ ಭಾಗದ ಕೆಳಗಡೆ 8ನೇ ಪಾಯಿಂಟ್ 6, 7, 8 ಇದು 3 ಸಾಲಾಗಿರುವಂತದ್ದು. 7ನೇ ಪಾಯಿಂಟ್ ಅಲ್ಲಿ ಆರಂಭಿಸಿದ್ರೆ ಅಲ್ಲಿ ಏನಾದ್ರೂ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಮುಂದಿನ ಪಾಯಿಂಟ್ ನಿರ್ಧಾರ ಆಗುತ್ತೆ. ಬಗೆದಷ್ಟು ಬಯಲಾಗ್ತಿದೆ, ಅಗೆದಷ್ಟು ಸಾಕ್ಷ್ಯ ಸಿಗ್ತಿದೆ. ದಟ್ಟ ಕಾನನದ ಮಧ್ಯೆ ಭೂಮಿ ಅಗೆದು ಮೂಳೆಗಳನ್ನ ಜಾಲಾಡಲಾಗ್ತಿದೆ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಶವಗಳನ್ನ ಹೂತಿಡಲಾಗಿದೆ ಎಂಬ ಆರೋಪದ ಬೆನ್ನತ್ತಿರುವ ಎಸ್ಐಟಿ ಒಂದೊಂದೇ ಪಾಯಿಂಟ್ಗಳನ್ನ ಬಗೆದು ತೆಗೆಯುತ್ತಿದೆ. ಇವತ್ತು 7ನೇ ಸ್ಪಾಟ್ನಲ್ಲಿ ಶೋಧ ನಡೆಸುತ್ತಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ರೋಚಕ ತಿರುವು. 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆ, 7ನೇ ಸ್ಪಾಟ್ನಲ್ಲಿ ಶೋಧ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಶವಗಳಿಗಾಗಿ ಶೋಧ ಮುಂದುವರೆದಿದೆ. ಭೂಮಿಯಲ್ಲಿ ಹೂತು ಹೋಗಿರುವ ಅಸ್ಥಿಪಂಜರಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ನಿನ್ನೆ 6ನೇ ಸ್ಪಾಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾದ ಬಳಿಕ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಅಸ್ಥಿಪಂಜರದ ವಿಶ್ಲೇಷಣೆ ನಡೆಯುತ್ತಿದೆ. ಇತ್ತ ಎಸ್ಐಟಿ ಅಧಿಕಾರಿಗಳು ಇವತ್ತು 7ನೇ ಸ್ಪಾಟ್ನಲ್ಲಿ ಶೋಧ ಮುಂದುವರಿಸಿದ್ದಾರೆ. 7ನೇ ಪಾಯಿಂಟ್ನ ಎಕ್ಸ್ಕ್ಲೂಸಿವ್ ಫೋಟೋ TV9ಗೆ ಲಭ್ಯವಾಗಿದೆ. 7ನೇ ಪಾಯಿಂಟ್ ನೇತ್ರಾವತಿ ನದಿ ನೋಡ್ಬೋದು. ಸೊ ನೇತ್ರಾವತಿ ನದಿ ಮೇಲ್ಗಡೆ ಬ್ರಿಡ್ಜ್, ಸೊ ಅದರ ಸಮೀಪದಲ್ಲೇ ಇರುವಂತಹ ಪಾಯಿಂಟ್. ಆ ಬ್ರಿಡ್ಜ್ನ ಲಾಸ್ಟ್ ಭಾಗ ಏನು ಕಾಣ್ತಾ ಇದೆ ಅದು 8ನೇ ಪಾಯಿಂಟು. ಅದರ ಪಕ್ಕದಲ್ಲಿ ಹಾಗೆ ನೆಟ್ಕೊಂಡು ಬಂದರೆ ಏನು ನಮ್ಮ ಕ್ಯಾಮ್ರಾಮನ್ ಅಲ್ಲಿ ಟರ್ನ್ ಮಾಡ್ತಾ ಇದ್ದಾರೆ, ಸೊ ಆ ಒಂದು ಜಾಗ ನೋಡ್ಬೋದಾಗಿದೆ. ಆ ಜಾಗವೇ 7ನೇ ಪಾಯಿಂಟ್ ಆಗಿರುವಂಥದ್ದು. 7ನೇ ಸ್ಪಾಟ್ನಲ್ಲಿ ಶೋಧದಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಎಂಬ ಆಧಾರದಲ್ಲಿ 8 ಮತ್ತು 9ನೇ ಸ್ಪಾಟ್ನಲ್ಲಿ ಹುಡುಕಾಟ ನಡೆಯಲಿದೆ. ಈ ಒಂದು ಪಾಯಿಂಟ್ 7ನೇ ಪಾಯಿಂಟ್ ಅಲ್ಲಿ ಆರಂಭಿಸಿದ್ರೆ ಅಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಮುಂದಿನ ಪಾಯಿಂಟ್ ನಿರ್ಧಾರ ಆಗುತ್ತೆ. ಮುಂದಿನ ಪಾಯಿಂಟಿಗೆ ಹೋಗ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗುತ್ತೆ. ಹೀಗಾಗಿ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ, ಕಾರ್ಮಿಕರು 7ನೇ ಸ್ಪಾಟ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಗುದ್ದಲಿ, ಪಿಕಾಸಿ ಸಮೇತ ಶೋಧ ನಡೆಸುತ್ತಿದ್ದಾರೆ. 7ನೇ ಪಾಯಿಂಟ್ನ ಉತ್ಖನನ ಕಾರ್ಯಕ್ಕೆ ಈಗಾಗಲೇ SIT ತಂಡ, ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ಕಾರ್ಮಿಕರು ಸೇರಿದಂತೆ ಎಲ್ಲರೂ ಕೂಡ ಈಗಾಗಲೇ ತೆರಳಿದ್ದಾರೆ. ನಾನೀಗ ಎಕ್ಸಾಕ್ಟ್ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ಗಮನಿಸ್ಬೋದು, ಇಲ್ಲಿಂದ ಆ ಒಂದು 7ನೇ ಪಾಯಿಂಟನ್ನು ತೋರಿಸೋದಾದರೆ ಅಲ್ಲಿ ಗಮನಿಸ್ಬೋದು ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಏನು ಪರದೆ ಹಾಕಿ ಗ್ರೀನ್ ಪರದೆಯನ್ನು ಕಟ್ಟಿದ್ದಾರೆ. ಅಲ್ಲೇ ಒಂದು 7ನೇ ಪಾಯಿಂಟ್ ಇದೆ. ಅಂದರೆ 7 ಮತ್ತು 6ನೇ ಪಾಯಿಂಟ್ ಎರಡೂ ಅಲ್ಲೇ ಹತ್ರ ಇರೋದ್ರಿಂದಾಗಿ ಸೊ ಸುತ್ತಲ ಪ್ರದೇಶವನ್ನು ಈಗಾಗಲೇ ಪರದೆಯಿಂದ ಕವರ್ ಮಾಡಿರುವಂಥದ್ದು. ಬೆಳ್ತಂಗಡಿಯಲ್ಲಿದ್ದಂಥ SIT ಅಧಿಕಾರಿಗಳು, AC ಆಗಿರ್ಬೋದು, ಕಂದಾಯ ಇಲಾಖೆ ಸಿಬ್ಬಂದಿ, ಅಧಿಕಾರಿ ಸಿಬ್ಬಂದಿಗಳಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಸಾಕ್ಷ್ಯ ದೂರುದಾರ ಎಲ್ಲರೂ ಕೂಡ ಒಟ್ಟಾಗಿ ಬೆಳ್ತಂಗಡಿ SIT ಕಚೇರಿಯಿಂದ ಈ ಭಾಗಕ್ಕೆ ಆಗಮಿಸಿರುವಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಆ ಒಂದು 7ನೇ ಪಾಯಿಂಟ್ನತ್ತ ತೆರಳಿದ್ದಾರೆ. ಈಗಾಗಲೇ ಆ ಒಂದು ಸ್ಥಳಕ್ಕೆ ಮಿನಿ ಅರ್ತ್ ಮೂವರ್ ಕೂಡ ಇಲ್ಲಿಂದನೇ ಪಾಸಾಗಿ ಹೋಗಿರುವಂಥದ್ದು. ಅಂದಹಾಗೆ ದೂರುದಾರ 6 ಮತ್ತು 7ನೇ ಪಾಯಿಂಟ್ನಲ್ಲಿ 8 ಶವಗಳನ್ನು ಹೂತಿದ್ದಾಗಿ ಹೇಳಿದ್ದ. ಇದನ್ನು SIT ಕೂಡ ದಾಖಲಿಸಿಕೊಂಡಿತ್ತು. ಹೀಗಾಗಿ 7ನೇ ಪಾಯಿಂಟ್ನಲ್ಲಿ ಹೆಚ್ಚು ಅಗೆಯುವ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ಹೇಳಿದ್ದೇನಂತ ಹೇಳಿದರೆ ಆ ಒಂದು 6ನೇ ಮತ್ತು 7ನೇ ಪ್ಲೇಸ್ನಲ್ಲಿ ಒಟ್ಟು 8 ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಸ್ವತಃ ಆತನೇ SIT ಮೂಲಕ SIT ತನಿಖೆಯಲ್ಲಿ ಹೇಳಿರುವಂಥದ್ದು. SIT ಕೂಡ ಅದನ್ನು ದಾಖಲು ಮಾಡ್ಕೊಂಡಿದೆ. ಸೊ ಅದರಿಂದ ಆತನ ಡಿಮ್ಯಾಂಡ್ ಕೂಡ ಇರುವಂಥದ್ದು ಸ್ವಲ್ಪ ಜಾಸ್ತಿ ಎಲ್ಲ ಡಿಗ್ ಮಾಡಬೇಕು ಅಂತ ಹೇಳಿ. 6 ಮತ್ತು 7ನೇ ಪಾಯಿಂಟ್ಗೆ ಕೇವಲ 20 ರಿಂದ 30 ಅಡಿ ಅಷ್ಟೇ ದೂರವಿದೆ. 8ನೇ ಪಾಯಿಂಟ್ ಕೂಡ ಪಕ್ಕದಲ್ಲೇ ಇದ್ದು ಇವತ್ತು 7 ರಿಂದ 8ರಲ್ಲಿ ಶೋಧ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ನೋಡ್ಬೋದು ಏನು ಆ ಜಾಗ ಏನಿದೆ, ಸೊ ಅದು 6ನೇ ಪಾಯಿಂಟ್ ಆಗಿರುತ್ತೆ. ಸೊ 6ನೇ ಪಾಯಿಂಟ್ನ ಪಕ್ಕದಲ್ಲೇ ಇರುವಂಥದ್ದು 7ನೇ ಪಾಯಿಂಟ್ ಆಗಿರುತ್ತೆ. ಸೊ ಎರಡಕ್ಕೂ ಕೂಡ 20 ರಿಂದ 25 ರಿಂದ 30 ಅಡಿ ಅಷ್ಟೇ ಡಿಫರೆನ್ಸ್ ಇರುವಂಥದ್ದು. 7ನೇ ಪಾಯಿಂಟಿನ ಪಕ್ಕದಲ್ಲಿರುವಂಥದ್ದು 8ನೇ ಪಾಯಿಂಟ್ ಆಗಿರುತ್ತೆ. ಸೊ ಅಲ್ಲಿ ನೋಡ್ಬೋದು ಆ ಒಂದು ಬ್ರಿಡ್ಜ್ ಆ ಬ್ರಿಡ್ಜ್ ಎಂಡ್ ಏನು ಕಾಣ್ತಾ ಇದೆ, ಆ ಬ್ರಿಡ್ಜ್ ಎಂಡ್ ಭಾಗದ ಕೆಳಗಡೆದು 8ನೇ ಪಾಯಿಂಟ್. ಸೊ ಏನು 6, 7, 8 ಇದು 3 ಸಾಲಾಗಿರುವಂಥದ್ದು ಮತ್ತು ನದಿ ತೀರದ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ಗಳಾಗಿದೆ. ಪರದೆ ಹಾಕಿ 7ನೇ ಪಾಯಿಂಟ್ನಲ್ಲಿ ಮೂಳೆಗಾಗಿ ಸರ್ಚಿಂಗ್. 7ನೇ ಪಾಯಿಂಟ್ನಲ್ಲಿ ಕಾರ್ಮಿಕರೇ ಮ್ಯಾನ್ಯುಯಲ್ ಆಗಿ ಅಗೆಯುತ್ತಿದ್ದಾರೆ. ಅರ್ತ್ ಮೂವರ್ ಮೂಲಕ ಗುಂಡಿಗೆ ತುಂಬುವ ನೀರನ್ನು ಹೊರಹಾಕಲಾಗ್ತಿದೆ. ನೇತ್ರಾವತಿಯ ನದಿಯ ಆ ಭಾಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಅದನ್ನ ನಾನಿವಾಗ ತೋರಿಸ್ತಾ ಹೋಗಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ 7ನೇ ಪಾಯಿಂಟ್ ಏನಿದೆ ಆ ಒಂದು 7ನೇ ಪಾಯಿಂಟ್ ನನ್ನ ಆಪೋಸಿಟ್ ಸೈಡ್ನಲ್ಲಿ ಇರುವಂಥದ್ದು. ಅಲ್ಲಿ ನೋಡ್ಬೋದು ಆ ಪರದೆಯನ್ನು ಏನು ಗ್ರೀನ್ ಪರದೆಯನ್ನು ಹಾಕಲಾಗಿದೆ. ಆ ಒಂದು ಪರದೆಯ ಪಕ್ಕದಲ್ಲಿರುವಂತಹ 7ನೇ ಪಾಯಿಂಟ್, ಅದರ ಪಕ್ಕದಲ್ಲಿರೋದು 6ನೇ ಪಾಯಿಂಟು, ಅದರ ಪಕ್ಕದಲ್ಲಿರೋದು 7ನೇ ಪಾಯಿಂಟು. ಸೊ 6, 7 ಎರಡು ಅಕ್ಕಪಕ್ಕ ಇರೋದ್ರಿಂದ ಸದ್ಯಕ್ಕೆ ಈಗ 7ನೇ ಪಾಯಿಂಟ್ನಲ್ಲಿ ಈ ಉತ್ಖನನ ಕಾರ್ಯ ಈಗ ಆರಂಭವಾಗಿರುವಂಥದ್ದು. ಗುಂಡಿಯನ್ನು ಅಗಿಲಿಕ್ಕೆ ಆರಂಭಿಸಿದ್ದಾರೆ. ಏನು ಪೌರ ಕಾರ್ಮಿಕರು ಹಾರೆ ಪಿಕಾಸಿಯನ್ನು ಬಳಸಿ
ಬಳಸಿ ಗುಂಡಿಯನ್ನು ಅಗಿತಾ ಇರುವಂಥದ್ದು. ಸ್ಥಳದಲ್ಲೇ ಈ ಒಂದು ಮಿನಿ ಅರ್ತ್ ಮೂವರನ್ನು ಅಲ್ಲಿ ಸ್ಪಾಟ್ನಲ್ಲೇ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ ಈ ಒಂದು ಗುಂಡಿಯನ್ನು ಅಗಿಯುವಂಥ ಸಂದರ್ಭದಲ್ಲಿ ಈ ಗುಂಡಿ ಆ ನದಿಯ ನೀರಿನ ಆ ಒಂದು ಮಟ್ಟದಲ್ಲೇ ಇರೋದ್ರಿಂದ ನೀರು ಅಲ್ಲಿ ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ ಅಗಿಯುವಂಥ ಸಂದರ್ಭದಲ್ಲಿ. ಆಗ ಆ ಒಂದು ಅರ್ತ್ ಮೂವರ್ನ ಬಕೆಟ್ ಏನಿರುತ್ತೆ ಮುಂದೆ ಅದನ್ನು ಬಳಸಿ ನೀರನ್ನು ಹೊರ ಹಾಕುವಂತಹ ಕಾರ್ಯಾಚರಣೆಯನ್ನು ಕೂಡ ಅವರು ಮಾಡ್ತಾರೆ. ದೂರುದಾರನನ್ನ ಸ್ಪಾಟ್ಗೆ ಕರೆತರಲಾಗಿದ್ದು ದೂರುದಾರನ ಸಮ್ಮುಖದಲ್ಲೇ ಅಗೆಯಲಾಗ್ತಿದೆ. 4ನೇ ದಿನವೂ ಕಾರ್ಯಾಚರಣೆ ಭರದಿಂದ ಸಾಗ್ತಿದ್ದು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಪ್ರಕ್ರಿಯೆ ನಡೆಯುತ್ತಿದೆ. ಎಸ್ಐಟಿ ಕಚೇರಿಯಲ್ಲಿ ಮೀಟಿಂಗ್ ಮುಗಿಸಿ ಸ್ಥಳಕ್ಕೆ ಬಂದಿರೋ ಅಧಿಕಾರಿಗಳು ಮೂಳೆಗಾಗಿ ಶೋಧ ನಡೆಸುತ್ತಿದ್ದಾರೆ. ಅಶೋಕ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.